Hello, dear friends. As we are discussing SSLC board question papers, especially related to multiple choice, now we are discussing related to the fourth topic, that is finite, non-finite. ಫಸ್ಟ್ ಒಂದು ಸಣ್ಣ ಕರೆಕ್ಷನ್ ಅಥವಾ ಕ್ಲಿಯರಿಫಿಕೇಶನ್ ಅಂತ ಅನ್ಕೊಳ್ಳೋಣ. ಫೈನೈಟ್ ನಾನ್ ಫೈನೈಟ್ ಅಂತಾನು ಪ್ರೊನೌನ್ಸ್ ಮಾಡ್ತಿರ್ತೇವೆ. ಫಿನಿಟ್ ನಾನ್ ಫಿನಿಟ್ ಈ ಕೆಲವೊಮ್ಮೆ ಸ್ಟೂಡೆಂಟ್ಸ್ಗೆ ಕನ್ಫ್ಯೂಷನ್ ಆಗಿರ್ತದೆ. ನಮ್ಮ ಟೀಚರ್ ನೋಡಿದರೆ ಫಿನಿಟ್ ನಾನ್ ಫಿನಿಟ್ ಅಂತ ಹೇಳ್ತಾ ಇದ್ದಾರೆ, ಇವರು ಫೈನೈಟ್ ನಾನ್ ಫೈನೈಟ್ ಅಂತ ಇದ್ದಾರೆ. ಯಾವುದಪ್ಪ ಸರಿ, ಏನಿದು ಟೀಚರ್ಸು ಅಂತ ಕನ್ಫ್ಯೂಷನ್. ಸೊ ಬೋತ್ ಆರ್ ಕರೆಕ್ಟ್ ಪ್ರೊನೌನ್ಸಿಯೇಷನ್. ಸೊ ಫಿನಿಟ್ ನಾನ್ ಫಿನಿಟ್ and finite non-finite, as we say direct indirect, direct indirect, neither nor ಈ ಥರ ಹೇಳ್ತೇವಲ್ಲ. ಸೊ ಪ್ರೊನೌನ್ಸಿಯೇಷನ್ ರಿಲೇಟೆಡ್ ಆಗಿ ನಾವು ಫೈನೈಟ್ ನಾನ್ ಫೈನೈಟ್ ನಾನು ಹೆಚ್ಚಾಗಿ ಅದೇ ಪ್ರೊನೌನ್ಸಿಯೇಷನ್ಗೆ ಹೋಗ್ತೇನೆ. ಸರಿ, ಈ ಟಾಪಿಕ್ ಫೈನೈಟ್ ನಾನ್ ಫೈನೈಟ್ ಎದಕ್ಕೆ ರಿಲೇಟೆಡ್ ಅಪ್ಪ ಅಂದ್ರೆ ದಟ್ ಈಸ್ ವರ್ಬ್ಸ್ ರಿಲೇಟೆಡ್. ವರ್ಬ್ಸ್ ಆರ್ ಕ್ಲಾಸಿಫೈಡ್ ಇಂಟು ಟು, ಫೈನೈಟ್ ವರ್ಬ್ಸ್ ಆ್ಯಂಡ್ ನಾನ್ ಫೈನೈಟ್ ವರ್ಬ್ಸ್ ಅಂತ ನಾವು ಕ್ಲಾಸಿಫೈ ಮಾಡ್ತಾ ಹೋಗ್ಬೋದು. ಅದನ್ನು ಸ್ಟಡಿ ಮಾಡಿದ್ದೇವೆ. ಸ್ಟಡಿ ಮಾಡಿ ಫೈನೈಟ್ ನಾನ್ ಫೈನೈಟ್ ಬಗ್ಗೆ ನಮ್ಗೆ ಒಂದಿಷ್ಟು ನಾಲೆಜ್ ಇದೆ. ಬಟ್ ಎಕ್ಸಾಮ್ದಲ್ಲಿ ಯಾವ ರೀತಿ ಕ್ವಶನ್ ಪೇಪರ್ಸ್ದಲ್ಲಿ ಕ್ವಶನ್ಸ್ ಕೇಳ್ತಾರೆ, ನಾವು ಹೇಗೆ ಆನ್ಸರ್ ಮಾಡಬೇಕು ಅನ್ನೋದನ್ನ ಕ್ವಶನ್ ಪೇಪರ್ ಸಾಲ್ವ್ ಮಾಡಿದಾಗನ ನಮಗೆ ಅದ್ರ ಬಗ್ಗೆ ಕ್ಲಿಯರ್ ಗೊತ್ತಾಗೋದು. ಈ ವಿಡಿಯೋದಲ್ಲಿ ನಾವು ಮುಖ್ಯವಾಗಿ ಕ್ವಶನ್ ಪೇಪರ್ಸನ್ನು ಸಾಲ್ವ್ ಮಾಡ್ತಾ ಇದ್ದೇವೆ. ಸೊ ಫಸ್ಟ್ ನಾವು ಕಾನ್ಸಂಟ್ರೇಟ್ ಮಾಡೋದು 2023 ಜೂನ್. ಈ ಥರ ನಿಮಗೆ ಎಕ್ಸಾಮ್ದಲ್ಲಿ ಡೈಲಾಗ್ಸ್ದಲ್ಲಿ ಓದ್ಕೊಂಡು ಆಮೇಲೆ ಅಲ್ಲಿ ಏನು ಕ್ವಶನ್ ಕೇಳಿದ್ದಾರೆ, ಕೊಟ್ಟಿರುವಂಥ ಆಪ್ಷನ್ಸ್ಗಳಲ್ಲಿ ಯಾವುದು ಸರಿಯಾದದಂತ ಆಯ್ಕೆ ಮಾಡ್ಕೋಬೇಕು. ಫಸ್ಟ್ ನಾವು ಇನ್ಸ್ಟ್ರಕ್ಷನ್ ನೋಡಿದರೆ ರೀಡ್ ದ ಫಾಲೋವಿಂಗ್ ಆ್ಯಂಡ್ ಚೂಸ್ ದ ಇನ್ಫಿನಿಟಿವ್. ಓಕೆ, ಇದು ಇಂಪಾರ್ಟೆಂಟ್ ನಮಗೆ. ಇನ್ಫಿನಿಟಿವ್ ಈ ಕೆಳಗಿನ ಡೈಲಾಗ್ಸನ್ನು ಅಥವಾ ಸಂಭಾಷಣೆಯನ್ನು ಓದಿ ಆಪ್ಷನ್ಸ್ಗಳಲ್ಲಿ ಇನ್ಫಿನಿಟಿವ್ ಯಾವುದು ಅಂತ ಕ್ವಶನ್ ಕೇಳಿದ್ದಾರೆ. ಸರಿ, ಇದು ಕಂಪಲ್ಸರಿ ಈ ಡೈಲಾಗ್ಸನ್ನು ಓದಿದರೆ ಆನ್ಸರ್ ಮಾಡಲಿಕ್ಕೆ ಸಾಧ್ಯ ಏನು? ಹಾಗೇನಿಲ್ಲ. ನಿಮಗೆ ಕ್ಲಿಯರ್ ಆಗಿ ಫೈನೈಟ್ ಅಂದ್ರೇನು, ನಾನ್ ಫೈನೈಟ್ ಅಂದ್ರೇನು, ಅದರಲ್ಲಿ ಇನ್ಫಿನಿಟಿವ್ ಅಂದ್ರೇನು, ಇನ್ಫಿನಿಟಿವ್ ವರ್ಬ್ಸ್ ಹೇಗಿರ್ತವೆ, ಅದರ ಲಕ್ಷಣ ಏನಂತ ಗೊತ್ತಾಗಿದ್ರೆ ಈ ಡೈಲಾಗ್ಸನ್ನು ಓದದೇ ಇದ್ರೂ ಆಪ್ಷನ್ಸ್ ನೋಡ್ತಾ ಇದೇ ಇದರ ಆನ್ಸರ್ ಅಂತ ಹೇಳ್ತಾ ಹೋಗ್ಬೋದು. ಹೌದಾ? ಹೇಗೆ ಸರ್ ಅಂತ ಕೇಳಿದ್ರೆ, ಈಗ ಇನ್ಫಿನಿಟಿವ್ ಅಂತ ಕೇಳಿದಾರಂದ್ರೆ ಇನ್ಫಿನಿಟಿವ್ ಅಂದ್ರೆ ಹೇಗಿರ್ತದಪ್ಪ ಅಂದ್ರೆ ದಟ್ ಈಸ್ 2 + v1. ದಿಸ್ ಈಸ್ ದ ಫಾರ್ಮುಲಾ ಆರ್ ದಿಸ್ ಈಸ್ ದ ಸ್ಟ್ರಕ್ಚರ್ ಆಫ್ ಎನ್ ಇನ್ಫಿನಿಟಿವ್. ಇನ್ಫಿನಿಟಿವ್ ಏನು ಸ್ಟ್ರಕ್ಚರ್ ಅಪ್ಪ ಅಂದ್ರೆ ಇನ್ಫಿನಿಟಿವ್ದಲ್ಲಿ ಮತ್ತೆ ಎರಡು ಬಂದಿರ್ತವೆ. ಒಂದು ಟು ಇನ್ಫಿನಿಟಿವ್ ಅಂತ ಹೇಳೋದು, ಇನ್ನೊಂದು ಬೇರೆ ಇನ್ಫಿನಿಟಿವ್ ಅಂತ ಹೇಳ್ತಾರೆ. ಸರಿ, ಈಗ ನಮಗೆ ಕಾನ್ಸಂಟ್ರೇಟ್ ಮಾಡಿ. ಇನ್ಫಿನಿಟಿವ್ ಅಂದರೆ 2 + v1 ಅಂತ ಹೇಳ್ಬೋದು, ಅಥವಾ ಪ್ರೆಸೆಂಟ್ ಫಾರ್ಮ್ ಆಫ್ ವರ್ಬ್ ಅಂತ ಹೇಳ್ಬೋದು. ವರ್ಬ್ ಫಾರ್ಮ್ ಅಥವಾ ವರ್ಬ್ ಒನ್ ಟೈಪ್ ಅಂತ ಹೇಳ್ತಿರ್ತೇವೆ. ಸೊ ನಿಮ್ಮ ಟೀಚರ್ಸ್ ಯಾವ ರೀತಿ ಪ್ರೊನೌನ್ಸ್ ಮಾಡ್ತಾರೆ ನೋಡ್ಕೊಳ್ಳಿ. ಸೊ ಈ ಥರ 2 ಇರಬೇಕು, ಪ್ಲಸ್ ಅದರ ಮುಂದೆ ವರ್ಬ್ ಇರಬೇಕು. ವರ್ಬ್ ಇರಬೇಕು. ಅದೇ ಇನ್ಫಿನಿಟಿವ್. ನಾವು ಈ ಡೈಲಾಗ್ಸನ್ನು ಓದಿಲ್ಲಪ್ಪ, ಆಪ್ಷನ್ಸ್ ನೋಡ್ಕೋಬೇಕು. ಆ ಥರ 2 ಇರುವಂಥದ್ದು ಯಾವುದು? ಆಪ್ಷನ್ ಎ ಇದೆ, ಆಪ್ಷನ್ ಬಿ ಇದೆ. ಟು ಬೈ, ಟು ಮಾರ್ಕೆಟ್. ನಮಗೆ ಗೋಯಿಂಗ್ ಆನ್ಸರ್ ಅಲ್ಲ, ಪ್ಲೇ ಆನ್ಸರ್ ಅಲ್ಲ, ಇವೆರಡು. ಮತ್ತೊಮ್ಮೆ ಸೂಕ್ಷ್ಮವಾಗಿ ನೋಡಿಕೊಂಡಾಗ ಇನ್ಫಿನಿಟಿವ್ ವರ್ಬ್ ಯಾವುದು ಅಂತ ಕೇಳಿದ್ದಾರೆ. ಇನ್ಫಿನಿಟಿವ್ ಅಂದರೆ 2 + v1 ಇರಬೇಕು, ಅಂದರೆ ವರ್ಬ್ ಇರಬೇಕು. ಇಲ್ಲಿ 2 ಇದೆ, ಬೈ ಅಂತ ವರ್ಬ್ ಇದೆ. ಸರಿ, ಇಲ್ಲಿ 2 ಇದೆ, ಆದರೆ ಮಾರ್ಕೆಟ್ ಅಂತ ನೌನ್ ಇದೆ. ಹೀಗಾಗಿ ಇದು ಆನ್ಸರ್ ಅಲ್ಲ. ಸೊ ಟು ಬೈ ಇಸ್ ದ ಇನ್ಫಿನಿಟಿವ್ ಇನ್ ದ ಆಪ್ಷನ್ಸ್. ಸರಿ, ಈ ರೀತಿಯಾಗಿ ನಿಮಗೆ ಇನ್ನು ನೆಕ್ಸ್ಟ್ ಕ್ವಶನ್ಸನ್ನು ಪಟ ಅಂತ ಚಟಪಟ ಅಂತ ಆನ್ಸರ್ಸ್ ಮಾಡ್ತಾ ಹೋಗ್ಬೋದು. ಸರಿ, ಏಪ್ರಿಲ್ 2023 ರೀಡ್ ದ ಫಾಲೋವಿಂಗ್ ಆ್ಯಂಡ್ ಚೂಸ್ ದ ಇನ್ಫಿನಿಟಿವ್. ಇನ್ಫಿನಿಟಿವ್ ಕೇಳಿದರೆ ನೇರವಾಗಿ ಆನ್ಸರ್ಸಿಗೆ ಬರ್ಬೋದು. ದಟ್ ಈಸ್ 2 + v1. ಆಪ್ಷನ್ಸ್ ನೇರವಾಗಿ ಹೋಗ್ತಾ ಇದ್ದೀನಿ. ಇಲ್ಲಿ ಕನ್ಫ್ಯೂಷನ್ ಇಲ್ಲದೆ ನೇರವಾಗಿ ಆನ್ಸರ್ ಹಾಕುವಂಥ ಆಪ್ಷನ್ಸ್ ಸಿಕ್ಬಿಟ್ಟಿದೆ. ಸಿ, ದಟ್ ಈಸ್ ಟು ಸಿ. ಸರಿ, ನೆಕ್ಸ್ಟ್ ಕ್ವಶನ್ ಪೇಪರ್ಸಿಗೆ ಹೋಗೋಣ. ದಟ್ ಈಸ್ ಜೂನ್ 2022. ಕ್ವಶನ್ಸ್ ನೋಡೋಣ. ರೀಡ್ ದ ಫಾಲೋವಿಂಗ್ ಆ್ಯಂಡ್ ಚೂಸ್ ದ ಇನ್ಫಿನಿಟಿವ್ನ ಕೇಳ್ತಾ ಇದ್ದಾರೆ. 2 + v1. ಆಪ್ಷನ್ಸ್ ನೋಡೋಣ. ಡಿ ಅಲ್ಲ, ಕ್ಲೀನ್ ಅಲ್ಲ, ಕ್ಯಾನ್ ಅಲ್ಲ, ಲೈಕ್ ಅಲ್ಲ, ಟು ಬೈ ಇಸ್ ದ ಇನ್ಫಿನಿಟಿವ್. ನೆಕ್ಸ್ಟ್ ಏಪ್ರಿಲ್ 2022 ಕ್ವಶನ್ಸ್ ನೋಡೋಣ.
Read the following and choose the infinitive. Infinitive 2 plus V1 was no, advised no, lacked no, to do is the right answer. ಇನ್ಫಿನಿಟಿವ್ ಅಂತ ಕೇಳಿದರೆ ಈ ಥರ 2 ಪ್ಲಸ್ V1 ನೋಡಿಕೊಂಡ್ರೆ ಸಾಕು. ಜೂನ್ 2021 ಕ್ವಶನ್ ಏನು ಕೇಳಿದಾರೆ ನೋಡೋಣ. ದ ಇನ್ಫಿನಿಟಿವ್ ಇನ್ ದ ಅಬೋವ್ ಸೆಂಟೆನ್ಸ್. ಸೆಂಟೆನ್ಸ್ ಯಾಕೆ ನೋಡ್ತಾರೆ, ಆಪ್ಷನ್ಸ್ ನೋಡಿದ್ರೆ ಸಾಕು ಇನ್ಫಿನಿಟಿವ್ ಯಾವುದು ಅಂತ ಗೊತ್ತಾಗ್ಬಿಡ್ತದೆ. ವಾಸ್, ಟುಕ್, ಟು ಬೈ, ಕುಡ್. 2 plus V1, C to buy is the right answer. September 2020 question, read the given conversation and choose the correct infinitive. ಇನ್ಫಿನಿಟಿವ್ ನ ಕೇಳ್ತಾ ಹೋಗ್ತಾ ಇದ್ದಾರೆ ನೋಡಿ. ಸರಿ, ಆಪ್ಷನ್ಸ್ ನೋಡೋಣ. ಡಿಡ್, ಪ್ಲಾನಿಂಗ್, ಟು ಸಿ, ಗೋ. ಆಪ್ಷನ್ ಸಿ, ಟು ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಜೂನ್ 2019 read the conversation and ಟು ಇನ್ಫಿನಿಟಿವ್ ಕೇಳಿದ್ದಾರೆ. ಆಪ್ಷನ್ಸಿಗೆ ಹೋಗ್ತಾ ಇದ್ದೇನೆ. ವೆಂಟ್, ಹ್ಯಾಡ್ ಬೀನ್, ಟು ಬೈ, ಆಸ್ಕ್ಡ್. ಸಿ ಟು ಬೈ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಮಾರ್ಚ್ 2019 read the conversation and identify the infinitive. ಮೈ ಗಾಡ್, ಸೊ ಪ್ರತಿ ವರ್ಷನೂ ಇನ್ಫಿನಿಟಿವ್ ಕೇಳ್ತಾ ಬಂದಿದ್ದಾರೆ. ಸೊ ಡೈಲಾಗ್ಸ್ ನಾವು ನೋಡದೆ ನೇರವಾಗಿ ಆನ್ಸರ್ಸ್ ಮಾಡ್ತಾ ಹೋಗ್ಬೋದು. ಮಾರ್ಚ್ 2019 ಇನ್ಫಿನಿಟಿವ್ ಕೇಳಿದ್ದಾನೆ. ಆಪ್ಷನ್ಸ್ ನೋಡಿರಿ. ಸೊ ದಟ್ ಈಸ್ ಟು ಬ್ರಿಂಗ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ದಟ್ ಈಸ್ ಮಾರ್ಚ್ 2018 read the conversation and identify infinitive. ಏನಪ್ಪ ಇದು, ಟಾಪಿಕ್ ಫೈನೈಟ್, ನಾನ್ ಫೈನೈಟ್ ಅಂತ ಹೇಳಿದ್ರು ಅಂತ ಹೆಸರು ಹಾಕೋದ್ ಬದಲಾಗಿ ಇನ್ಫಿನಿಟಿವ್ ಅಂತಾನೆ ಟಾಪಿಕ್ ಹಾಕ್ಬಿಟ್ಟಿದ್ರೆ ಚೆನ್ನಾಗಿತ್ತೇನೋ. ಯಾಕಂದ್ರೆ ಎಷ್ಟು ವರ್ಷ ಕೇಳಿದ್ರು ಬರೀ ಇನ್ಫಿನಿಟಿವ್. ಸರಿ, ಆನ್ಸರ್ ಯಾವ್ದು ನೀವು ಹೇಳ್ತೀರಾ? ಟು ಕಮ್ ಇಸ್ ದ ರೈಟ್ ಆನ್ಸರ್. ಜೂನ್ 2016 ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಇನ್ಫಿನಿಟಿವ್? ಮೈ ಗಾಡ್, ಅಗೇನ್ ಇನ್ಫಿನಿಟಿವ್ ಕೇಳಿದ್ದಾರೆ. ಯು ಕ್ಯಾನ್ ಗೋ ಥ್ರೂ ದ ಬೋರ್ಡ್ ಕ್ವಶನ್ ಪೇಪರ್ಸ್ ನಾವು, ಸೊ ಈಸಿಲಿ ಯು ಕ್ಯಾನ್ ಗೆಟ್ ಇಟ್. ಸಿ ಹಿಯರ್. ಸೊ ಟು ಬೈ is the right answer. ಓಕೆ, ನೆಕ್ಸ್ಟ್ ಇಲ್ಲಿ 2017ದಲ್ಲಿ ಕೇಳಿಲ್ಲ, ಅಂದರೆ ಈ ಟಾಪಿಕ್ ಫೈನೈಟ್ ನಾನ್ ಫೈನೈಟ್ ಬಗ್ಗೆ ಕೇಳಿಲ್ಲ. ಸರಿ, ನೆಕ್ಸ್ಟ್ ಏಪ್ರಿಲ್ 2016ದಲ್ಲಿ ವಿಚ್ ಆಫ್ ದ ಫಾಲೋವಿಂಗ್ is the infinitive. ನಾವು 11 ಬೋರ್ಡ್ ಎಕ್ಸಾಮ್ ಕ್ವಶನ್ ಪೇಪರ್ಸ್ ನೋಡಿದ್ರೆ ನಾವು 11 ಕ್ವಶನ್ ಪೇಪರ್ದಲ್ಲಿ, ಅಂದರೆ 2016 ಆವಾಗಿನಿಂದ ಇದು ಟಾಪಿಕ್ ಈ ಫೈನೈಟ್ ನಾನ್ ಫೈನೈಟ್ ಬಗ್ಗೆ ಕೇಳ್ತಾ ಇದ್ದಾರೆ. ಕೇಳಿದ್ದು ಒಂದೇ ಒಂದು, ದಟ್ ಈಸ್ ಇನ್ಫಿನಿಟಿವ್. ಸರ್ ಈ ವರ್ಷನೂ ಅದನ್ನೇ ಕೇಳ್ತಾರ ಗೊತ್ತಿಲ್ಲ, ಬಟ್ ಇಷ್ಟೆಲ್ಲ ಬೋರ್ಡ್ದಲ್ಲಿ ಕೇಳಿದಾರೆ ಅಂದರೆ ಈ ವರ್ಷನೂ ಅದೇ ಬಂದರೂ ಆಶ್ಚರ್ಯ ಏನಿಲ್ಲ. ಸರಿ, ನಮಗೆ ಇನ್ಫಿನಿಟಿವ್ ಅಂದರೆ 2 plus V1. ಒಮ್ಮೊಮ್ಮೆ ಸ್ಟೂಡೆಂಟ್ಸಿಗೆ ಕನ್ಫ್ಯೂಷನ್ ಮಾಡಲಿಕ್ಕೆ ನೋಡಿ, ಇಲ್ಲಿ ಈ ಥರ ಟು ಬ್ರಿಂಗ್ ಅಂತ ಕೊಟ್ಟಿದ್ದಾರೆ, ಗೋಯಿಂಗ್ ಟು ಅಂತ ಕೊಟ್ಟಿದ್ದಾರೆ. ಓಕೆ, 2 V1 2 ಬಂದಿರಬೇಕು, ಇದು ವರ್ಬ್ V1 ಇರಬೇಕು. ಸೊ ದಿಸ್ ಈಸ್ ದ ರೈಟ್ ಆನ್ಸರ್, ನಾಟ್ ದಿಸ್ ಒನ್. ಸೊ ಹಿಯರ್ ಇಟ್ ಈಸ್. ಓಕೆ, ಸೊ ಈ ರೀತಿಯಾಗಿ 11 ಬೋರ್ಡ್ ಎಕ್ಸಾಮ್ ಕ್ವಶನ್ ಪೇಪರ್ಸ್ ಫೈನೈಟ್ ಅಂಡ್ ನಾನ್ ಫೈನೈಟ್ ರಿಲೇಟೆಡ್ ಆಗಿ ನೋಡಿಕೊಂಡಾಗ ಇನ್ಫಿನಿಟಿವ್ನ ಕ್ವಶನ್ ಕೇಳಿದ್ದಾರೆ ಹೆಚ್ಚಾಗಿ. ಸೊ ನಮಗೊಂದು ಈಸಿಯಾಗಿ ಒಂದು ರೂಟ್ ಸಿಗ್ತಾ ಇದೆ, ಯಾವ ರೇಂಜದಲ್ಲಿ ಕ್ವಶನ್ಸ್ ತೆಗಿತಾರೆ ಬೋರ್ಡ್ದಲ್ಲಿ ಈ ಫೈನೈಟ್ ನಾನ್ ಫೈನೈಟ್ ಟಾಪಿಕ್ ಮೇಲೆ ಅಂತ ಈ ಕ್ವಶನ್ ಪೇಪರ್ ಸಾಲ್ವ್ ಮಾಡೋದಾಗ ಗೊತ್ತಾಗ್ಬಿಡ್ತದೆ. ಒಂದು 2 ನಿಮಿಷದಲ್ಲಿ, ಒಂದು 4-5 ನಿಮಿಷದಲ್ಲಿ ಪಟ ಅಂತ ನೀವು ಎಲ್ಲ ಕ್ವಶನ್ಸನ್ನ ಪರ್ಟಿಕ್ಯುಲರ್ ಟಾಪಿಕ್ ಮೇಲೆ ಕ್ವಶನ್ ಪೇಪರ್ ಸಾಲ್ವ್ ಮಾಡಿದ್ರೆ ಸಾಕು, ಬೆಸ್ಟ್ ಹೆಲ್ಪ್ ಆಗ್ತದೆ ನಿಮಗೆ. ಬೆಸ್ಟ್ ಪ್ರಿಪೇರ್ ಮಾಡಲಿಕ್ಕೆ ಈ ಕ್ರೆಸ್ಟ್ ಬುಕ್ಕ ಕ್ವಶನ್ ಆನ್ಸರ್ಸ್ ಬರಲಿಕ್ಕೆ, ಪೋಯಟ್ರಿ, ಪ್ರೋಸು, ಯಾವ ರೀತಿ ಬೇಕಾ ಎಲ್ಲ ರೀತಿಗೆ ಹೆಲ್ಪ್ ಆಗುವಂಥದ್ದು. ನೀವು ಅಥವಾ ನಿಮ್ಮ ಬ್ರದರ್ಸ್ ಸಿಸ್ಟರ್ಸ್ ಮತ್ತು ಯಾರಾದರೂ ಇದ್ರೂ ಸಹಿತ ಸಜೆಸ್ಟ್ ಮಾಡಿ. ಓಕೆ, ಥ್ಯಾಂಕ್ ಯು.